ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಭದ್ರಾವತಿಗೆ ಕೊರಿಯರ್ ಮಾಡ್ತಾಯಿದ್ದೀನಿ. ಡಿಸೈನು ಉಷಾ 550. ತುಂಬ ಜನ ಉಷಾ 550ನ ಪರ್ಚೇಸ್ ಮಾಡಿದ್ದೀರಾ. ಡಿಸೈನು ತುಂಬ ಜನ ಕೇಳಿದ್ದೀರಾ. ಕೆಲವರೆಲ್ಲ ಹೆಂಗಂದರೆ ನನಗೆ ಯಾರೋ ಒಬ್ಬರು ಮೊನ್ನೆ ಕಮೆಂಟ್ ಮಾಡಿದ್ದು. ಯಾರೋ ಒಬ್ಬರಿಗೆ ಡಿಸೈನ್ನ ಹಾಕ್ಬಿಟ್ಟಿದ್ದಾರಂತೆ 10,000. ಅವರು ಡಿಸೈನ ಕಳಿಸೇ ಇಲ್ವಂತೆ. ಒಂದು ತಿಂಗಳಾಯ್ತಂತೆ, ಫೋನ್ಗೂ ರಿಸೀವ್ ಮಾಡ್ತಾ ಇಲ್ವಂತೆ. 10,000 ಹಾಕಿದಾರಂತೆ. ಯಪ್ಪ, ನಾನು ನಿಜವಾಗ್ಲೂ ಅಷ್ಟು ಅಮೌಂಟ್ ಅದು ಹೆಂಗೆ ಹಾಕ್ತಿರೋ 10,000 ಅಂತ ನಾನು ಕೂಡ ಹಂಗೆ ಅಂದ್ಕೊಂಡೆ. ಹಾಗೆ ಎಷ್ಟೋ ಜನ ಕೂಡ ಅನ್ಕೊತಾ ಇರ್ತಾರಲ್ವ, ಇವ್ರಿಗೆ ಹಾಕಿದ್ರೆ ಎಲ್ಲಿ ಮೋಸ ಆಗಿಬಿಡುತ್ತೆ, ನಮ್ಗೆ ಅಮೌಂಟು ಎಲ್ಲಿ ಮೋಸ ಆಗ್ಬಿಟ್ರೆ ಅಂತ ಎಷ್ಟೊಂದು ಜನ ಹಿಂದೆ ಜರಿತಾ ಇದ್ದೀರಾ. ಎಲ್ಲರೂ ಒಂದೇ ಥರ ಇರಲ್ಲ. ಎಲ್ಲರೂ ಸ್ವಲ್ಪ ಜಿನಿಯನ್ ಇರ್ತಾರೆ. ನಮ್ದು ಬಂದುಬಿಟ್ಟು 2 ಎಂಬ್ರಾಯ್ಡಿಂಗ್ ಮಿಷಿನ್ ಇರೋದ್ರಿಂದ ನಾವೆಲ್ಲರೂ ವರ್ಕ್ ಮಾಡ್ತಾ ಇರೋದೇ ಎಂಬ್ರಾಯ್ಡಿಂಗ್ ಸೇಲ್ ಮಾಡೋದಾಗಿರ್ಬೋದು, ಡಿಸೈನ್ಸ್ ಸೇಲ್ ಮಾಡೋದಾಗಿರ್ಬೋದು. ತುಂಬ ನಮ್ಮ ಕೆಲಸನೇ ಅದು. ನಾವು 6 ವರ್ಷಗಳಿಂದ ಈ ಒಂದು ಕೆಲಸನ ಮಾಡ್ತಾ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ತುಂಬ ಜನ ಅನ್ಕೊತಾ ಇರ್ತಾರೆ. ಮೊನ್ನೆ ಯಾರೋ ಒಬ್ರಂಗೆ ಅದೇ ತುಂಬ ಬೇಜಾರಾಯಿತು, 10,000 ಹಾಕಿದ್ರಂತೆ. ಡಿಸೈನ್ಸು ಇಲ್ವಂತೆ, ಅವರು ಇಲ್ವಂತೆ, ಫೋನ್ ಮಾತ್ರ ರಿಸೀವ್ ಮಾಡ್ತಾ ಇಲ್ವಂತೆ. ಹಾಗಾಗಿ ಮೇಡಮ್ ನಿಜವಾಗ್ಲೂ ಭಯ ಆಗ್ತಿದೆ ಡಿಸೈನ್ಸ್ ತೊಗೊಳಕ್ಕೆ ಅಂತ ಪಾಪ ಎಷ್ಟೋ ಹಂಗೆ ಹೇಳ್ತಾರೆ. ಎಷ್ಟೋ ಹಂಗೆ ಹಿಂದೆ ಜರಿತಾ ಇರೋದು ಕೂಡ ಹೌದು. ಡಿಸೈನ್ ಎಲ್ಲಿ ಮೋಸ ಮಾಡಿಬಿಡ್ತಾರೋ ಅಂತ ಎಷ್ಟೋ ಜನ ಪರ್ಚೇಸ್ ಮಾಡೋಕ್ಕೆ ಎದುರ್ಕೊಳ್ತಾ ಇದ್ದಾರೆ. ಅದು ನಾವು ಏನು ಗೊತ್ತಾ, ಎಲ್ಲರೂ ಒಂದೇ ಥರ ಇರಲ್ಲ. ನಿಮಗೆ ಬಿಟ್ಟಿದ್ದು ಅದು, ಎಲ್ಲರೂ ಒಂದೇ ಥರ ಇರಲ್ಲ. ಜಿನಿಯನ್ ಯಾವುದು ಮತ್ತು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಪಾಪ ನಿಮಗೂ ಕೂಡ ಭಯ ಇರುತ್ತೆ. ನೋಡಿ ನಿಧಾನಕ್ಕೆ ನೋಡಿ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲಿ ಹೋಗಲ್ಲ. ಉಷಾ 550 ಮಿಷಿನ್ ಡಿಸೈನ್ಸ್ ಇದ್ದೇ ಇರುತ್ತೆ. ನಿಮ್ಗೆ ಏನಾದರೂ ಪಾಪ ಬೇಕು ಅಂತ ಅಂದರೆ ನಂಬಿಕೆ ಇದ್ದರೆ ಖಂಡಿತವಾಗಿ ತೊಗೊಳ್ಳಿ. ಸ್ವಲ್ಪ ಜನ ಈಗ ಆನ್ಲೈನಲ್ಲಿ ಫ್ರಾಡ್ ನಡೀತಾ ಇರೋದ್ರಿಂದ ನನಗೂ ತುಂಬ ಜನ ಹಂಗೆ ಅಂದರು, ಆನ್ಲೈನಲ್ಲಿ ಫ್ರಾಡ್ ನಡೀತಾ ಇದೆ, ಎಲ್ಲ ನಂಬೋದಕ್ಕೆ ಭಯ ಆಗ್ತಿದೆ ಅಂತ. ಅದು ಕಾಮನ್, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಎಲ್ಲರೂ ಒಂದೇ ಥರ ಇರಲ್ಲ. ಡಿಸೈನ್ಸು ಬೇಕು ಅಂತ ಅಂದರೆ ನಾನು ಸ್ಕ್ರೀನಲ್ಲಿ ನಂಬರ್ನ ಹಾಕಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಜನ ಪರ್ಚೇಸ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಭಯ ಇದ್ದೇ ಇರುತ್ತಲ್ಲ. ಅವ್ರು ಆರಾಮ ನಿಧಾನಕ್ಕೆ ನೋಡಿನೇ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ನಾನು ಲಕ್ಷ್ಮಿ ಫ್ಯಾಷನ್ ಟೆಕ್. ಅದರಲ್ಲಿ ಮಿಷಿನ್ಗಳನ್ನ ಸೇಲೆಲ್ಲ ಮಾಡ್ತೀವಿ. ಸ್ವಲ್ಪ ನಂಬಿಕೆ ಬಂದ ಮೇಲೇ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ. ನನಗೆ ಇವಾಗ ಒಂದು ಭದ್ರಾವತಿ ಕಳಿಸೋದಿದೆ. ಡಿಸೈನ್ ಹಾಕ್ತಾ ಇದ್ದೀನಿ. ಫಸ್ಟ್ ಇದು ಕೊರಿಯರ್ ಮಾಡೋಣ. ಆ್ಯಕ್ಚುಲಿ ಅವ್ರು ಶನಿವಾರನೇ ಅಮೌಂಟ್ ಹಾಕಿದ್ರು. ಭಾನುವಾರ ಬಂದಿದ್ದರಿಂದ ಭಾನುವಾರ ಬಂದು ಪ್ರೊಫೆಷ್ನಲ್ ಕೊರಿಯರ್ ರಜಾ ಇರುತ್ತೆ. ಹಾಗಾಗಿ ನೆನ್ನೆ ಹಾಕೋಕ್ಕಾಗಿಲ್ಲ. ಆ್ಯಕ್ಚುಲಿ ನೆನ್ನೆ ಹಾಕ್ಬಿಡೋಣ, ಇದ್ದಿದ್ರೆ ಗ್ಯಾರಂಟಿ ಹಾಕ್ತಾ ಇದೆ, ಇಲ್ವಲ್ಲ ಅಂತೇಳಿ ಇವತ್ತು ಹಾಕ್ತಾಯಿದ್ದೀನಿ. ಇವತ್ತು ಹಾಕಿದ್ರೆ ಭದ್ರಾವತಿ ಐ ಥಿಂಕ್ ನಾಳೆ ಹೋಗ್ಬೋದು. ಒಂದು 2 ಡೇಸ್ ಆಗುತ್ತೆ. ಇವತ್ತು ಬನ್ನಿ ಫಸ್ಟು ಕೊರಿಯರ್ ಮಾಡಿಬಿಟ್ಟು ಬಂದುಬಿಡೋಣ. ಫಸ್ಟ್ ಇನ್ನು ಡಿಸೈನ್ಸ್ ಹಾಕ್ತಾಯಿದ್ದೀನಿ. ಎಲ್ಲ ಫೋಟೋಸ್ ಎಲ್ಲ ಹಾಕಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಗೇನೋ ಡಿಸೈನ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಮೇಲ್ಗಡೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಬನ್ನಿ ಫಸ್ಟ್ ಡಿಸೈನ್ನ ಹಾಕಿಬಿಟ್ಟು ಕೊರಿಯರ್ ಮಾಡಿ ಬಂದುಬಿಡೋಣ. ಈಗ ನಾನು ಪ್ರೊಫೆಷ್ನಲ್ ಕೊರಿಯರ್ ಮಾಡಲಿಕ್ಕೆ ಹೋದೆ. ಸಾಮಾನ್ಯವಾಗಿ ಒಂದು 5 ಗಂಟೆಗೆಲ್ಲ ನಾನು ಡಿಸೈನ್ಸ್ ಎಲ್ಲ ಸೆಟ್ ಮಾಡಿ ಹಾಕ್ಕೊಂಡು ಒಂದು 5 ಗಂಟೆ ಅಷ್ಟೊತ್ತಿಗೆ ಕೊರಿಯರ್ನ ಮಾಡಿಬಿಡ್ತೀನಿ. ಬೇಗ ಕೂಡ ಕೊರಿಯರ್ ಕೂಡ ಯಾರೂ ಇರಲಿಲ್ಲ, ಬೇಗನೆ ಆಗೋಯ್ತು. ಹಾಗೆ ಇವತ್ತು ಇದೊಂದು ಡಿಸೈನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊಸ ಡಿಸೈನು ಇದು ಬಂದುಬಿಟ್ಟು ನಾನು ಹಾಕ್ತಾ ಇರೋವಂಥದ್ದು. ಕಾಂಬಿನೇಷನ್ ಚೆನ್ನಾಗಿದೆ. ಇದೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಹಾಕಿರೋ ಅಂಥದ್ದು. ಕಾಂಬಿನೇಷನ್ ಚೆನ್ನಾಗಿದೆ. ಇನ್ನೂ ಇದು ಫುಲ್ಲು ಸ್ಟೋನ್ ವರ್ಕೆಲ್ಲ ಹಾಕಬೇಕು. ಬ್ಯಾಕ್ ಬಂದುಬಿಟ್ಟು ಒಂಥರ ಶೇಪಲ್ಲಿದೆ. ನಿಮಗೆ ಐ ಥಿಂಕ್ ಅಷ್ಟು ಫುಲ್ಲು ಕ್ಲಿಯರ್ ಆದಮೇಲೆ ಗೊತ್ತಾಗುತ್ತೆ ಯಾವ ಶೇಪಲ್ಲಿ ಹಾಕ್ತಾಯಿದ್ದೀನಿ ಅಂತ. ಕ್ಲಿಯರ್ ಆದಮೇಲೆ ಒಂದ್ಸಲ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಮೈನಲ್ಲಿ ಈ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ನಾನು ಮಧ್ಯಾಹ್ನ ಹಾಕ್ಕೊಂಡಿದ್ದು. ಫೈನಲಿ ಇವಾಗ ಫಿನಿಶ್ ಆಗಿದೆ. ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಈ ಒಂದು ಡಿಸೈನು ಗ್ರೀನ್ ಕಲರ್ ಕಾಂಬಿನೇಷನ್ ಹಾಕಿರೋವಂಥದ್ದು. 2 ಕಲರ್ ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. 3 ಕಲರ್ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು 2 ಕಲರಲ್ಲೇ ಕಾಂಬಿನೇಷನ್ ಸಾಕು ಅಂತ 2 ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ಇವಾಗ ಇತ್ತೀಚೆಗೆ ಇದೊಂದು ಬೋಟ್ ನೆಕ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಟ್ರೆಂಡಾಗಿ ಓಡ್ತಾ ಇರೋದು. ಈ ಥರ ಬ್ಯಾಕಿಗೆ ತುಂಬ ಜನ ಲೈಕ್ ಮಾಡ್ತಾಯಿದ್ದಾರೆ. ಇದು ಕೂಡ ಡಿಫ್ರೆಂಟ್. ಈ ಥರ ಜಾಸ್ತಿ ಜನ ಈ ಥರ ಶೇಪ್ ಬರೋದು ತುಂಬಾ ಲೈಕ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇವಾಗ ಏನು ಟ್ರೆಂಡಿಂಗಾಗಿ ಓಡ್ತಿದೆಯೋ ಆ ಡಿಸೈನ್ಗಳನ್ನ ತೋರಿಸಿ. ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ನೋಡಿ ಸುಮಾರು ಡಿಸೈನ್ಸ್ ಈ ಥರ ಬೋಟ್ ನೆಕ್ಕು ಸಿಕ್ಕಾಪಟ್ಟೆ ಶೇಪಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಡಿಸೈನ್ಸ್ ಎಲ್ಲ ನಿಮಗೆ ಅವೈಲಬಲ್ ಇರುತ್ತೆ. ಈ ಡಿಸೈನು ಕೂಡ ಅದರಲ್ಲಿ ಅವೈಲಬಲ್ ಇದೆ. ಅದರಲ್ಲಿ ನೀವು ಯಾವ್ದು ಬೇಕು ಡಿಸೈನ್ ಕೇಳಿದ್ರೆ ಹಾಕಿ ಕೊಡುತ್ತೀವಿ. ಇನ್ನು ಡಿಸೈನ್ ನೋಡಿದ್ರಿ ಅಲ್ವಾ. ಡಿಸೈನ್ ಈ ಥರ ಇವತ್ತು ಹಾಕಿರೋವಂಥದ್ದು. ಮತ್ತು ಇನ್ನೂ ಡಿಸೈನ್ಸ್ಗಳು ತುಂಬ ವೆರೈಟಿ ಡಿಸೈನ್ಸ್ಗಳು ಬರ್ತಾ ಇರ್ತವೆ. ನಾವು ಬಂದುಬಿಟ್ಟು ಇವಾಗ ಸಂಕ್ರಾಂತಿ ಕಳೆದ್ಮೇಲೆ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ. ಆವಾಗ ಪ್ರತಿಯೊಬ್ಬರಿಗೂ ನಾವು ಡಿಸೈನ್ಸ್ನ ಹೊಸ ಡಿಸೈನ್ಸ್ನ ತೋರಿಸ್ತಾ ಇರ್ತೀವಿ, ಹಾಕ್ತಾ ಇರ್ತೀವಿ. ಮತ್ತು ಆವಾಗ ನಿಮ್ಗೆ ಇನ್ನೂ ಹೊಸ ಡಿಸೈನ್ಸ್ಗಳನ್ನ ನಿಮ್ಗೆ ಕೂಡ ತೋರಿಸ್ತಾ ಹೋಗ್ತೀನಿ, ಯಾವ್ಯಾವ ಡಿಸೈನ್ ಹಾಕ್ತೀನಿ ಅಂತ. ಇವಾಗ ಸ್ವಲ್ಪ ಸೀಸನ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ನಮಗೆ ಏನು 1-2 ಬ್ಲೌಸ್ ಡೈಲಿ ಹಾಕೋಬೋದು ಅಷ್ಟೇ. ಆಲ್ಮೋಸ್ಟ್ 20-25 ಡೇಸ್ ಆಗ್ತಾ ಬಂತು. ಕೆಲಸ ತುಂಬ ಕಮ್ಮಿ. ಫಸ್ಟ್ಗಿಂತನೂ ಇವಾಗ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. 1-2 ಬರುತ್ತೆ, ಹಾಕ್ಕೊಳ್ತೀವಿ. ಒಂದೊಂದು ಟೈಮಲ್ಲಿ 2 ಡೇಸ್ ಬರಲ್ಲ, ಕೆಲಸ ಇರಲ್ಲ. ಅವಾಗೆಲ್ಲ ಈ ಥರ ವೀಡಿಯೋಸ್ ಮಾಡಿಕೊಂಡು ಪ್ರತಿಯೊಂದೂ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಕೆಲಸ ಇದ್ದಾಗ ತುಂಬಾ ಬ್ಯುಸಿ ಆಗಿ ಹೋಗ್ಬಿಡ್ತೀವಿ. ಇನ್ನೇನು ಸಂಕ್ರಾಂತಿ ಕಳೆದ್ಮೇಲೆ ಸಿಕ್ಕಾಪಟ್ಟೆ ಕೆಲಸ ಸ್ಟಾರ್ಟ್ ಆಗುತ್ತೆ.
ಸೊ ಇನ್ನು ನಾವು ಫುಲ್ಲು ಅವಾಗ ಕೂಡ ಬ್ಯುಸಿ ಆಗೋಗ್ಬಿಡ್ತೀವಿ. ಸೊ ಆವಾಗ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ನ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರು ಕಳೆದ ವಿಡಿಯೋದಲ್ಲಿ ನಾನು ಆಲ್ರೆಡಿ ವೀಡಿಯೋಸ್ ಅಂದರೆ ನಿಮಗೆ ಡಿಸೈನ್ಸ್ನ ತೋರಿಸಿದ್ದೀನಿ. ಸೊ ನಿಮ್ಗೆ ಏನಾದ್ರು ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಈ ಡಿಸೈನ್ ಕೂಡ ಅದರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಥರ ನೆಕ್ಕು ಬೋಟ್ ನೆಕ್ಕು ತುಂಬ ಜನ ಲೈಕ್ ಮಾಡ್ತಿದ್ದಾರೆ ಇತ್ತೀಚೆಗೆ. ಫ್ರಂಟು ಸ್ವಲ್ಪ ಶೇಪಲ್ಲಿ ಬರುವಂಥದ್ದು, ಸೊ ಬ್ಯಾಕಲ್ಲಿ ಮಂಟಪ ಶೇಪ್ ಬರುವಂಥದ್ದು ತುಂಬಾ ವೈರಲ್ ಆಗ್ತಾ ಇದೆ, ಇವಾಗ ಟ್ರೆಂಡಾಗಿ ಓಡ್ತಾ ಇರೋವಂಥದ್ದು. ಸೊ ನಾನು ತುಂಬಾ ಹಾಕಿದ್ದೀನಿ ಆ ಒಂದು ಡಿಸೈನ್ಸ್ಗಳನ್ನ. ಸೊ ನಿಮ್ಗೆ ಏನು ಇವಾಗ ಶಿಲ್ಪಾ ಡಿಸೈನ್ಸ್ ಎಲ್ಲ ನಿಮ್ಗೆ ತೋರಿಸಿದ್ದೀನಲ್ವ, ಸೊ ಅದರಲ್ಲೆಲ್ಲ ಈ ಥರ ಡಿಸೈನ್ ತುಂಬಾ ಅವೈಲೇಬಲ್ ಇದೆ, ಸಖತ್ತಾಗಿರೋಂಥ ಡಿಸೈನ್ಸ್ಗಳು. ಸೊ ನಿಮ್ಗೆ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಬಲ್ಕಲ್ಲಿ ಬೇಕು ಅಂದರೆ ಅದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡಿ, ಒಂದ್ಸಲ ಕ್ಲಿಯರಾಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಸುಮಾರು ಡಿಸೈನ್ಸ್ ನಾನು ಆಲ್ರೆಡಿ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.